ಚಳಿ ಮಾತ್ರ ಯಾವ ಥರ ಹೊಡಿತಾ ಇದೆ ಅಂದರೆ ಸೀರಿಯಸ್ ಆಗಿ ನೆನೆಸ್ಕೋಬೇಕು. ಒಂದು ಸರ್ಕಲ್ ಬರುತ್ತೆ, ಇಲ್ಲಿ ಬೋರ್ಡ್ ಹಾಕಿರ್ತಾರೆ ನಂದಿ ಬೆಟ್ಟಕ್ಕೆ ದಾರಿ ಅಂತ. ಹಲೋ, ಹಾಯ್, ಗುಡ್ ಮಾರ್ನಿಂಗ್, ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಸೀನ್ ಏನಪ್ಪ ಅಂತಂದರೆ, ನಾನು ಹೊರಟಿದ್ದೀನಿ ನಂದಿ ಹಿಲ್ಸ್. ಈಗ ಟೈಮ್ ಬಂದು 4:45 ನಾನು ಇವಾಗ ಗೊರಗುಂಟೆ ಪಾಳ್ಯದಲ್ಲಿದ್ದೀನಿ. ಇಲ್ಲಿಂದ 62 ಕಿಲೋಮೀಟರ್ಸ್ ಏನೋ ತೋರಿಸ್ತಾ ಇದೆ. 62 ಕಿಲೋಮೀಟರ್ ಅಂತಂದರೆ ಒಂದು ಕಾಲ್ ಅವರ್ ಅಂದ್ಕೊಳ್ಳಿ ಹೋಗೋದಕ್ಕೆ, ಅಷ್ಟೊತ್ತಾಗುತ್ತೆ. ಏನು ವಿಶೇಷ ಅಂತಂದರೆ, ಬೆಳಗಿನ ಜಾವ ನಾನು ಅಂದರೆ ಈ ಹಿಲ್ ಸ್ಟೇಷನ್ ವ್ಯೂಸ್ ಎಲ್ಲ ನೋಡಿ ತುಂಬ ದಿನಗಳಾಗ್ಬಿಟ್ಟಿತ್ತು. ಅದಕ್ಕೆ ಆ ಹಿಲ್ ಸ್ಟೇಷನ್ ನೋಡೋಣ, ವ್ಯೂ ಸನ್ರೈಸ್ ನೋಡೋದಕ್ಕೋಸ್ಕರ ಇವಾಗ ನಂದಿ ಹಿಲ್ಸಿಗೆ ಹೋಗ್ತಾ ಇರೋದು. ನಂದಿ ಹಿಲ್ಸಿಗೆಲ್ಲ ಹೋಗಿದ್ದೀವಿ, ಬಟ್ ತುಂಬ ದಿನ ಆಗಿತ್ತು, ಎಷ್ಟೋ ವರ್ಷಗಳಾಗ್ಬಿಟ್ಟಿದೆ ನಂದಿ ಹಿಲ್ಸಿಗೆಲ್ಲ ಎಂಟ್ರಿ ಕೊಟ್ಟು. ಅದಕ್ಕೆ ಇವತ್ತು ಹೋಗಿ ಸನ್ರೈಸ್ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಇವತ್ತು ಯಾರೂ ಇಲ್ಲ ನನ್ನ ಜೊತೆ, ಅಂದರೆ ಒಬ್ಬನೇ ಹೋಗ್ತಾ ಇರೋದು. ಬೇರೆ ಅಂದರೆ ಇವಾಗ ಫ್ರೆಂಡ್ಸ್ಗಳೆಲ್ಲ ಜೊತೆಲಿ ಕರ್ಕೊಂಡು ಹೋಗ್ತೀನಲ್ಲ, ಆ ಥರ ಯಾರೂ ಇಲ್ಲ, ಸೋಲೋ ರೈಡು. ಇಲ್ಲಿಂದ ಹೊರಡೋಕೆ ಇವಾಗೇನು ಟ್ರಾಫಿಕ್ ಏನು ಸಿಗಲ್ಲ ಅಷ್ಟೊಂದು, ಆರಾಮಾಗಿ ಹೋಗ್ಬಿಡ್ಬೋದು. ಮಾಮೂಲಿ ಹೆಬ್ಬಾಳ, ದೇವನಹಳ್ಳಿ, ಅಲ್ಲಿಂದ ಲೆಫ್ಟ್ ತಗೊಂಡು ಒಳಗೆ ಹೋದ್ರೆ ನಂದಿ ಹಿಲ್ಸು. ಮತ್ತು ಇವಾಗ ನೀವು ನನ್ನ ಗಾಡಿ ನೋಡ್ತಾ ಇರ್ಬೋದು, ಈ ಆ್ಯಕ್ಚುಲಿ ಈ ಹ್ಯಾಂಡಲ್ ಏನಿದೆ ಇದನ್ನು ಹೈಟ್ ಮಾಡಿಸಿದ್ದೀನಿ, ಮತ್ತು ಲಿವರ್ ಗಾರ್ಡೆಲ್ಲ ಹಾಕ್ಸಿದ್ದೀನಿ. ಈ ಲಿವರ್ ಗಾರ್ಡು ಇದು ಹಾಕಿರೋದಕ್ಕೆ ಹೈಟ್ ಆಗಿರುತ್ತೆ ಹ್ಯಾಂಡಲ್ ನಮ್ಮದು. ಈ ಥರ ಇದರಿಂದ ಏನು ಪ್ಲಸ್ ಪಾಯಿಂಟ್ ಅಂತಂದರೆ, ಇವಾಗ ಲಾಂಗ್ ಎಲ್ಲ ಹೋಯ್ತಾ ಇರ್ತೀವಲ್ಲ, ಸ್ವಲ್ಪ ಕಂಫರ್ಟ್ ಇರುತ್ತೆ, ಸ್ವಲ್ಪ ಕೈ ಮೇಲ್ಗಡೆ ಹಿಂಗೆ ಬರುತ್ತೆ, ಆವಾಗ ಕಂಫರ್ಟ್ ಇರುತ್ತೆ ಲಾಂಗ್ ಓಡಿಸೋದಕ್ಕೆ. ಸ್ವಲ್ಪ ಡೌನ್ ಇತ್ತು ಅಂದರೆ ಸ್ವಲ್ಪ ದೂರ ಒಂದು 150-200 ಕಿಲೋಮೀಟ್ರ್ ಹೋಯ್ತಿದ್ದಂಗೆ ಪೇಯ್ನ್ ಸ್ಟಾರ್ಟ್ ಆಗಿಬಿಡುತ್ತೆ, ಅಂದರೆ ಕೈ ಅಷ್ಟು ಪೇಯ್ನ್ಗಳು ಸ್ಟಾರ್ಟ್ ಆಗೋದ್ರಿಂದ ಅನ್ಕಂಫರ್ಟಬಲ್ ಆಗುತ್ತೆ. ಅದರಿಂದ ಇದು ಹಾಕ್ಸಿರೋದು. ಹೊಸ ಲುಕ್ಕು ಹೇಗೆ ಅನ್ನಿಸ್ತಾ ಇದೆ ಹೇಳಿ, ಕಮೆಂಟ್ ಮಾಡಿ. ನನಗಂತೂ ಇಷ್ಟ ಆಯಿತು, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇವಾಗ ಆ್ಯಕ್ಚುಲಿ ಕತ್ಲಲ್ಲಿ ಕಾಣಿಸ್ತಾ ಇದೆಯಲ್ವೋ ಗೊತ್ತಿಲ್ಲ, ನಿಮಗೆ ಡೇಯಲ್ಲಿ ಒಂದ್ಸಲಿ ತೋರಿಸ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟಿದ್ದು. ಥರ ಲುಕ್ಕು ಗಾಡಿದೇ ಚೇಂಜ್ ಆಗಿಬಿಟ್ಟಿದೆ ಇದು ಹಾಕ್ಸಿರೋದಕ್ಕೆ. ತೋರಿಸ್ತೀನಿ ಬನ್ನಿ. ಎಲ್ಲ ಇಷ್ಟೊತ್ತಲ್ಲೆಲ್ಲ ಬರೀ ಲಾರಿಗಳೆಗುರು, ಇಲ್ಲಿ ದೊಡ್ಡ ಗಾಡಿಗಳು ಇರ್ತವೆ. 6 ಗಂಟೆ ಒಳಗೆ ಇವರೆಲ್ಲ ಹೋಗಲ್ಲ, ಸೆಟ್ ಮಾಡಿಬಿಡ್ಬೇಕು, ಇಲ್ಲ ಅಂತಂದರೆ ಒಳಗೆ ಸಿಟಿ ಒಳಗೆ ಬಿಡಲ್ವಲ್ಲ, ಅದಕ್ಕೆಲ್ಲ ದೊಡ್ಡ ಗಾಡಿಗಳು ಇರ್ತವೆ. ಇವಾಗ ನಂದಿ ಹಿಲ್ಸದು ಏನು ಸ್ಪೆಷಲಪ್ಪ ಅಂತಂದರೆ, ಮೂವಿಂಗ್ ಕ್ಲೌಡ್ ಅಂತ ಹೇಳ್ತಾರಲ್ಲ, ಆ ಥರ ಮೋಡಗಳೆಲ್ಲ ಮಸ್ತಾಗಿ ಕಾಣಿಸುತ್ತೆ ಬೆಳಗಿನ ಜಾವ. ನಮಗೆ ಒಳ್ಳೆ ವ್ಯೂ ಸಿಕ್ಕರೆ ಸಾಕು. ಏನು ಫುಲ್ಲು ಫಾಗಿ ಟೈಪಲ್ಲಿ ಆಗಿಬಿಟ್ರೆ ವ್ಯೂ ಅಷ್ಟೊಂದು ಸಿಗೋದಿಲ್ಲ. ಅಂದರೆ ಇವಾಗ ಈ ಪ್ಲ್ಯಾನ್ ಏನಕ್ಕೆ ಅಂತಂದರೆ, ಆ್ಯಕ್ಚುಲಿ ಚಳಿಗೆಲ್ಲ ಮುಗಿತಾ ಬಂದು ಸಮ್ಮರ್ ಸ್ಟಾರ್ಟ್ ಆಗಿದೆ. ಅಂದರೆ ಸ್ಟಾರ್ಟಿಂಗ್ ಅಲ್ವಾ, ಅಂದರೆ ಅಷ್ಟು ಕ್ಲೌಡಿ ಸಿಗಲ್ಲ, ಅಂದರೆ ಫಾಗಿ ಎಲ್ಲ ಸಿಗಲ್ಲ, ಸ್ವಲ್ಪ ವ್ಯೂ ಚೆನ್ನಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವಾಗ ಹೋಗ್ತಾ ಇರೋದು ನಾನು. ಚೆನ್ನಾಗಿರುತ್ತೆ ಇವಾಗ ವ್ಯೂ ನೋಡೋದಕ್ಕಲ್ಲಿ. ಬನ್ನಿ ನೋಡೋಣ ಅದು ಯಾವ ಥರ ಬರುತ್ತೆ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನಾನು. ಎಲ್ಲ ಟ್ರಾಫಿಕ್ಕು ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಸಿಗ್ತೀನಿ ಬನ್ನಿ. ಸ್ನೇಹಿತರೆ, ನಾವು ಇವಾಗ ದೇವನಹಳ್ಳಿ ಏರ್ಪೋರ್ಟು ಟೋಲ್ ಗೇಟ್ ಹತ್ರ ಬಂದಿದ್ದೀವಿ. ಯಪ್ಪ, ಚಳಿ ಮಾತ್ರ ಯಾವ ಥರ ಹೊಡಿತಾ ಇದೆ ಅಂದರೆ ಸೀರಿಯಸ್ ಆಗಿ ನೆನೆಸ್ಕೋಬೇಕು, ಆ ರೇಂಜ್ ಹೊಡಿತೈತೆ ಚಳಿ. ಸಿಕ್ಕಾಪಟ್ಟೆ ಚಳಿ ಐತೆ ಅಂದ್ಕೊಳ್ಳಿ. 5-7 ಅಂದರೆ ಒಂದು 20 ಮಿನಿಟ್ಸಲ್ಲಿ ಕವರ್ ಮಾಡ್ಕೊಂಬಿಟ್ಟೆ ಇದನ್ನು. ಆರಾಮಾಗಿ ಹೋಗ್ಬೋದು, ಇನ್ನೂ ಟೈಮ್ ಬೇಜಾನೈತೆ. ಅಂದರೆ ಚಳಿ ಸಿಕ್ಕಾಪಟ್ಟೆ ಹೊಡಿತೈತೆ ಗುರು.
ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ನೋಡೋಣ ಒಂದು ಟೀಗೆ ಕುಡಿಯೋಕ್ಕೆ ಇಲ್ಲಿ ಹಾಕ್ಕೋತೀನಿ. ಟೀ ಕುಡ್ಕೊಂಡು ಮುಂದೆ ಹೋಗ್ತೀನಿ. ಸ್ನೇಹಿತರೆ ಅಲ್ಲಿ ಟೀ ಹಾಕ್ಕೊಂಡೆ, ಚಳಿಗೆ ಒಂಥರ ಬಿಸಿ ಬಿಸಿ ಆಗೋಯ್ತು ಮೈಯೆಲ್ಲ. ಇಲ್ಲಿ ದೇವನಹಳ್ಳಿ ಏರ್ಪೋರ್ಟಿಂದ ಕರೆಕ್ಟಾಗಿ 33 ಕಿಲೋಮೀಟ್ರ್ ಐತೆ. ನಾನು 3 ಕಿಲೋಮೀಟ್ರ್ ಮುಂದೆ ಬಂದೆ ಆಲ್ರೆಡಿ. ಅಲ್ಲಿಂದ 33 ಕಿಲೋಮೀಟ್ರು. ಅಲ್ಲಿ ಈ ಟೈಮು ಬಂದರೆ ಫುಲ್ ಚಳಿ ಹೊಡಿತಾ ಇರುತ್ತಲ್ಲ, ಚಳಿಗೆ ಸ್ವಲ್ಪ ವಾಮ್ ಆಗಲಿ ಅಂದ್ಬಿಟ್ಟು ಬ್ರೇಕ್ ಟೈಮ್ ಅದು ಮಧ್ಯದಲ್ಲಿ. ಇಲ್ಲಿಂದ ಕರೆಕ್ಟಾಗಿ ಸ್ಟ್ರೈಟು ಇವಾಗ 8 ಕಿಲೋಮೀಟ್ರ್ ಹೋಗಿ ಲೆಫ್ಟ್ ತಗೋಬೇಕು ಒಳಗೆ. 30 ಕಿಲೋಮೀಟ್ರ್ ಇದೆ ಟೋಟಲ್ಲು ಇಲ್ಲಿಂದ ದೇವನಹಳ್ಳಿ ಏರ್ಪೋರ್ಟಿಂದ. ಬನ್ನಿ ನೋಡುವ ಯಾವ ಥರ ಇದೆ ಅಂತ. ಇವಾಗ ಚಳಿ ಮಾತ್ರ ಸರಿಯಾಗಿ ಹೊಡಿತಾ ಇದೆ ಅಂದ್ಕೊಳ್ಳಿ. ಫಾಗಿ ಕೂಡ ಇದೆ, ಕಾಣಿಸ್ತಾ ಇದೆ ಅಲ್ವೋ ಗೊತ್ತಿಲ್ಲ. ಫಾಗೆಲ್ಲ ಕಾಣಿಸ್ತಾ ಇದೆ ನನಗೆ. ಅದೇ ಇನ್ನು ಸ್ವಲ್ಪ ಹೊತ್ತು ಒಂದು 8-8:30 ಆಗೋಯ್ತು ಅಂದ್ಕೊಳ್ಳಿ, ಫುಲ್ ಬಿಸಿಲು ಸ್ಟಾರ್ಟ್ ಆಗಿಬಿಡುತ್ತೆ. ಆವಾಗ ಇನ್ನು ಶಕೆ ಬರೋದೆಲ್ಲ ಹಾಕಿರೋದೆಲ್ಲ ಕಿತ್ತು ಬಿಸಾಕ್ಬಿಡ್ಬೇಕು ಅಂತ ಅನಿಸುತ್ತೆ. ಆ ಥರ ಇರುತ್ತೆ ನೋಡಿ. ಬಂದಿದ್ದೀವಿ ಇಲ್ಲಿ. ಇದು ಆ್ಯಕ್ಚುಲಿ ಇಲ್ಲಿಂದ ನಾವು ಮುಂದೆ ಲೆಫ್ಟ್ ತೊಗೊಂಡು ಹೋಗ್ಬೇಕು. ಇದೇ ನಾವು ರೈಟ್ ತೊಗೊಂಡೋದ್ರೆ ಸ್ಕಂದಗಿರಿ ಬೆಟ್ಟಕ್ಕೆಲ್ಲ ಹೋಗುತ್ತೆ ದಾರಿ ಇದು. ಅಂದರೆ ಆ ಕಡೆಯಿಂದನೂ ಹೋಗ್ಬೋದು, ಬಟ್ ಹಿಂಗೂ ಸ್ಕಂದಗಿರಿ ಬೆಟ್ಟಕ್ಕೆ ಹೋಗ್ಬೋದು. ನಂದು ಸ್ಕಂದಗಿರಿ ಬೆಟ್ಟದ ವ್ಲಾಗ್ ಯಾರು ನೋಡಿಲ್ಲ ನೋಡಿ, ಈ ಕಡೆಯಿಂದನೇ ಹೋಗಿರೋದು ನಾವು. ಇಲ್ಲಿ ರೈಟ್ ತೊಗೊಂಡ್ರೆ ಸ್ಕಂದಗಿರಿ ಬೆಟ್ಟ, ಲೆಫ್ಟ್ ತೊಗೊಂಡ್ರೆ ನಂದಿ ಹಿಲ್ಸು. ಇಲ್ಲಿಂದ ಒಂದೇ ದಾರಿ ಅಂದರೆ ಅಲ್ಲಿ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅಲ್ಲೂ ರೈಟ್ ತೊಗೋಬೇಕು. ರೈಟ್ ತೊಗೊಂಡ್ರೆ ಬೆಟ್ಟ ಸಿಗುತ್ತೆ, ಬೆಟ್ಟದ ದಾರಿ. ಅಲ್ಲಿಂದ ಆಮೇಲೆ ಹತ್ತಬೇಕು. ನೋಡಿ ಇಲ್ಲಿ ಬಂದರೆ ಇದೊಂದು ಆರ್ಚ್ ಥರ ಎಲ್ಲ ಕಾಣಿಸುತ್ತೆ. ಅಂದರೆ ಒಂದು ಸರ್ಕಲ್ ಬರುತ್ತೆ. ಇಲ್ಲಿ ಬೋರ್ಡ್ ಹಾಕಿರ್ತಾರೆ ನಂದಿ ಬೆಟ್ಟಕ್ಕೆ ದಾರಿ ಅಂತ. ಇಲ್ಲಿ ರೈಟ್ ತಗೋಬೇಕು ನಾವು. ನೋಡಿ ಎಂಟ್ರಿ ಕೊಟ್ಟಾಯಿತು. ಎಲ್ಲೋ 2 ವೀಲರ್ ಪಾರ್ಕಿಂಗ್ ಇದೆ. 2 ವೀಲರ್ ಪಾರ್ಕ್ ಮಾಡಬೇಕು. ಎಲ್ಲ ಚೇಂಜ್ ಮಾಡಿಬಿಟ್ಟಿದೆ, ತುಂಬ ವರ್ಷಗಳಾಗ್ಬಿಟ್ಟಿದೆ. ನಾನು ಬಂದು ಅವಲೇ ತುಂಬ ದಿನಗಳಾಗಿದೆ ಅಂದ್ಕೊಳ್ಳಿ. ಎಷ್ಟೋ ದಿನಗಳಾಗಿರೋದು. ಪಾರ್ಕಿಂಗ್ ಇಲ್ಲಿತ್ತು, ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಿತ್ತು. ಇವಾಗ ಪಾರ್ಕಿಂಗ್ ಈ ಕಡೆ ಮಾಡಿದ್ದಾರೆ. ಈ ಕಡೆ ಮಾಡಿ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಇವಾಗ. ನೋಡುವ ಟಿಕೆಟ್ ಕೌಂಟ್ರೆ ಎಷ್ಟೊಂದು ಜನ ಅವರಲ್ಲ ಗುರು. ಜನ ನಿಂತ್ಕೊಂಡಿದ್ದಾರೆ ಅಂದ್ಕೊಳ್ಳಿ. ಟಿಕೆಟ್ ಕೌಂಟ್ರೆ 90 ಜನ ಇದ್ದಾರೆ. ಹೆಲ್ಮೆಟ್ ಹಾಕಿದ್ರೆ ಲಾಕ್ ಮಾಡಿ ಬಿಡಿ. ನೋಡೋಣ ಟಿಕೆಟ್ ತೊಗೊಳಕ್ಕೆ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಬನ್ನಿ ಟಿಕೆಟ್ ತೊಗೊಂಡು ಸಿಗೋಣ. ಬಂದಿದ್ದೀವಿ ಗುರು ಇವಾಗ. ಇಲ್ಲಿಂದ ನೋಡಿ ಏನು ಇದು ಕಾಣಿಸ್ತಿದೆಯಲ್ಲ, ಈ ದಾರಿಯಿಂದ ಮೇಲ್ಗಡೆ ಹತ್ಬಿಟ್ಟು ಹೋಗ್ಬೇಕು. ಟಿಕೆಟು ಕೊಟ್ಟಿದ್ದಾರೆ 30 ರೂಪಾಯಿ ಟಿಕೆಟು, ಪ್ಲಸ್ಸು 2 ವೀಲರ್ ಪಾರ್ಕಿಂಗ್ 20 ರೂಪೀಸು. ನೀವು ಹೋಗೋಣ ಮುಂದೆ ಹತ್ತಾನ. ಇದೇ ಎಂಟ್ರಿ ಪ್ಲೇಸ್. ನಾನು ಒಳಗೆ ಹೋಗ್ಬೇಕು ಇವಾಗ. ಎಂಟ್ರಿ ಆಗೋದಕ್ಕೆ ನಾನು ಬೋರ್ಡ್ ಬರ್ತೀನಿ, ಸನ್ರೈಸ್ ವ್ಯೂ ಪಾಯಿಂಟ್. ಹಿಂದೆ ನಡ್ಕೊಂಡು ಹೋಗ್ತಾ ಇದ್ರೆ ಸ್ವಲ್ಪ ದೂರ ನಡಿಬೇಕು. ಇವಾಗ 6 ಕಾಲು. ನೋಡಿ ಸಿಟಿ ಯಾವ ಥರ ಕಾಣಿಸ್ತಾ ಇದೆ. ಎಲ್ಲ ಫುಲ್ಲು ಲೈಟಿಂಗ್ಸು ಸಾಕಾಗ ಕಾಣ್ತಿದೆ. ಗಾಡಿಗಳೆಲ್ಲ ಅಲ್ಲೇ ಪಾರ್ಕ್ ಮಾಡಿರೋದು. ಬಟ್ ಹಿಂದ್ಗಡೆ ನೋಡಿ ಬ್ಯಾಕ್ಗ್ರೌಂಡ್ ಹೆಂಗಿದೆ. ಇನ್ನು ಸೂರ್ಯಾಜಿ ಬಂದಿಲ್ಲ. 6 ಕಾಲ ಅಂದರೆ ಇನ್ನೊಂದು 10 ನಿಮಿಷ ಪಕ್ಕ. ನೋಡುವ ಬನ್ನಿ ಯಾವ ಥರ ಕಾಣುತ್ತೆ. ಇನ್ನೂ ಸ್ವಲ್ಪ ದೂರ ಹೋಗ್ಬೇಕು ನಡ್ಕೊಂಡು. ನನ್ನ ಮಕ್ಕ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ. ಇನ್ನು ಸ್ವಲ್ಪ ಕತ್ಲೆ ಐತೆ. ನೋಡುವ ಯಾವ ಥರ ಕಾಣಿಸುತ್ತೆ.
ಬೆಳಕಾಯ್ತಿದೆ ಗುರು ಅವಾಗಲೇ ಬೇಗ ಹೋಗ್ಬೇಕು ಗುರು. ಬಂದಿದ್ದೀವಿ ಇದೊಂದು ಪಾಯಿಂಟಿಗೆ, ಸೀರಿಯಸ್ ಆಗಿ ಎಷ್ಟು ಜನ ಕಾಯ್ತಿದ್ದಾರೆ ಅಂದರೆ ಸನ್ರೈಸ್ಗೆ. ಸಿಕ್ಕಾಪಟ್ಟೆ ಜನ ಇದ್ದಾರಪ್ಪು. ಇವತ್ತು ಆ್ಯಕ್ಚುಲಿ ವೀಕ್ ಡೇಸು, ಇವತ್ತು ಥರ್ಸ್ಡೇನೇ ಈ ರೇಂಜಿಗೆ ಹೋದ್ರೆ ಜನರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಇಲ್ಲಿ ಎಲ್ಲ ಸನ್ರೈಸ್ಗೆ ವೇಟಿಂಗು. ನೋಡುವ ಯಾವ ಥರ ಬರುತ್ತೆ. ಒಂದು ಟೈಮ್ ಲ್ಯಾಪ್ಸ್ ಆಗಿಬಿಡ್ತೀನಿ ನೋಡಿ. ಟೈಮ್ ಲ್ಯಾಪ್ಸ್ ನೋಡಿರ್ತಾರೆ ಅನ್ಕೊತೀನಿ. ಮುಗೀತು ಸನ್ರೈಸ್ ನೋಡಿ, ಆಲ್ಮೋಸ್ಟ್ ಎಲ್ಲ ಮೇಲ್ಗಡೆ ಬಂದಾಯಿತು. ಅಲ್ಲಿಂದ ಹೊರಟಿದ್ದೀವಿ. ಸನ್ರೈಸ್ ಎಲ್ಲ ನೋಡಿ ಚೆನ್ನಾಗೂ ಇದೆ, ಇನ್ನು ಅದು ಹೋಗಿಲ್ಲ. ಇಲ್ಲಿ ಆ್ಯಕ್ಚುಲಿ ನಂದಿ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಕೂಡ, ಯೋಗಾನಂದೀಶ್ವರ ಸ್ವಾಮಿ ದೇವಾಲಯ ಅಂತ ಇದೆ. ನಾವು ಒಳಗೆ ಹೋಗಲ್ಲ, ಯಾಕೆಂದರೆ ನೈಟು ನಾನ್ ವೆಜ್ ಎಲ್ಲ ಬರೆಸ್ಬಿಟ್ಟಿದ್ದೀವಿ. ಇಲ್ಲಿ ಫುಲ್ ವ್ಯೂವ್ಸ್ ಇದೆ ನೋಡಿ. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಬಂದು ಆ್ಯಕ್ಚುಲಿ ಸನ್ರೈಸ್ ಏನಾಗುತ್ತೆ ಅದ್ರ ಆಪೋಸಿಟ್ಟು. ಈ ಕಡೆ ಸನ್ಸೆಟ್ ಆಗೋವಂಥ ಜಾಗ ಇದು. ಈವ್ನಿಂಗ್ ಟೈಮಲ್ಲಿ ಇಲ್ಲಿ ಮಸ್ತಾಗಿರುತ್ತೆ, ಬಟ್ ಡೇಯಲ್ಲಿ ಏನು ಮಜಾ ಇಲ್ಲ. ಬಟ್ ಆದರೂ ಬ್ಯೂಟಿಫುಲ್ ಆಗಿದೆ, ಸಖತ್ತಾಗಿದೆ ಅಲ್ವಾ. ಇಲ್ಲೆಲ್ಲ ಹಳೇ ನೆನಪುಗಳು ಗುರು. ಸೀರಿಯಸ್ ಆಗಿ ಅವಾಗ ನಾವು ಫ್ಯಾಮ್ಲಿ ಜೊತೆ ಬರ್ತಾಯಿದ್ದಿದ್ದು. ಇಲ್ಲಾನು ಸುಮಾರು ಒಂದು 8-9 ವರ್ಷ ಆಗ್ಬಿಟ್ಟಿದೆ ಅಂದ್ಕೊಳ್ಳಿ ನಂದಿ ಹಿಲ್ಸಿಗೆ ಬಂದು. ಅವಾಗೆಲ್ಲ ಇದೆಲ್ಲ ಆ್ಯಕ್ಚುಲಿ ಏನು ಇರಲಿಲ್ಲ, ಬರೀ ಕಲ್ಲುಗಳು ಮಾತ್ರ ಇತ್ತು ಅಷ್ಟೇ. ಇಲ್ಲೆಲ್ಲ ಇದೇನು ಕಂಬಿಗಳು ಕಾಣಿಸ್ತಾ ಇದೆ, ಇದೆಲ್ಲ ಬರೀ ಕಲ್ಲುಗಳು. ಇವಾಗ ಇದೆಲ್ಲ ಕಂಬಿ ಗಿಂಬಿ ಎಲ್ಲ ಆಗ್ಬಿಟ್ರೆ ಸೇಫ್ಟಿ ಮಾಡಿದ್ದಾರೆ. ಮುಂಚೆಲ್ಲ ಸೇಫ್ಟಿ ಇರಲಿಲ್ಲ, ಎಷ್ಟೋ ಜನ ಇಲ್ಲಿ ಬಿದ್ದು ಸತ್ತೇ ಹೋಗ್ಬಿಟ್ಟಿದ್ದಾರೆ. ಆ ಥರ ಜಾಗ ಇದು ನೋಡಿ. ದಾರಿ ಎಲ್ಲ ಕಾಣಿಸ್ತಾ ಇದೆ ಅಲ್ಲಿ. ಬಟ್ ಏನಂದರೆ ನಾವು ಒಂದು ರೀಲ್ಸ್ ನೋಡಿದ್ವಿ ಆ್ಯಕ್ಚುಲಿ, ಫುಲ್ಲು ಫಾಗಿ, ಅದ್ರ ಮೇಲೆ ಸೂರ್ಯ ಕಾಣಿಸ್ತಾ. ಆ ಥರ ಏನು ಅಷ್ಟು ಫಾಗಿ ಏನಿಲ್ಲ, ಫುಲ್ ಕ್ಲಿಯರ್ ಆಗಿದೆ. ಸನ್ರೈಸ್ ಮಾತ್ರ ಚೆನ್ನಾಗಾಯಿತು. ಸನ್ರೈಸ್ ನೋಡಿದ್ರಿ ಅನಿಸುತ್ತೆ, ಟೈಮ್ ಲ್ಯಾಪ್ಸ್ ಹಾಕಿದ್ದೆ ನಾನು. ನಿಮಗೂ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಅದಕ್ಕೋಸ್ಕರ ಆದರೂ ಒಂದು ಲೈಕ್ ಕೊಡಿ. ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಒಂದು ಕಮೆಂಟ್ ಕೊಡಿ ನೋಡಿ. ಮತ್ತು ಇದಾದಮೇಲೆ ಇನ್ನೇನು ನಾವು ಬೇರೆ ಕಡೆ ಹೋಗೋವಂಥದ್ದು ಏನಿಲ್ಲ, ಇದೇ ಲಾಸ್ಟ್ ಆ್ಯಕ್ಚುಲಿ. ನಾವು ಬರೀ ಸನ್ರೈಸ್ ನೋಡೋಣ ಅಂದ್ಬಿಟ್ಟು ಬಂದಿದ್ದು. ತುಂಬ ವರ್ಷಗಳಾಗ್ಬಿಟ್ಟಿತ್ತಲ್ಲ, ಅದರಿಂದ ಸನ್ರೈಸ್ ನೋಡೋಕೆ ಬಂದಿದ್ದು. ಇನ್ನು ಬೇರೆ ಕಡೆ ಎಲ್ಲೂ ಹೋಗೋ ಪ್ಲ್ಯಾನ್ ಇಲ್ಲ. ಇಲ್ಲಿಂದ ಸೀದಾ ಮನೆಗೆ ಅಷ್ಟೇ. ಸೀದಾ ಇವಾಗ ಗಾಡಿ ಎತ್ಕೊಂಡು ಸೀದಾ ಮನೆ ಕಡೆಗೆ ಹೋದರೆ ಹೋಗಿ ಬೆಚ್ಚಗೆ ಮಲ್ಕೊಂಡ್ರೆ ಸಾಕು. ಇವಾಗ ಬೆಚ್ಚಗಿರಲಿ, ಇವಾಗ ಬಿಸಿಲು ಸ್ಟಾರ್ಟ್ ಆದಮೇಲೆ ಇಲ್ಲಿಂದ ಗಾಡಿ ಓಡಿಸೋಕ್ಕಾಗಲ್ಲ, ಆ ಥರ ಆಗ್ಬಿಡುತ್ತೆ ಇವಾಗ. ಅಷ್ಟು ಶೆಕೆ ಹೊಡಿಯುತ್ತೆ. ನೋಡುವ. ಈ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇವಾಗ ನಾವು ಇಲ್ಲಿಂದ ಹೊಡ್ತೀವಿ. ವ್ಲಾಗು ಮುಗಿಸ್ತಾ ಇದೀನಿ, ಏನಿಲ್ಲ. ಇವಾಗ ಸೀದಾ ಮನೆಗೆ ಗಾಡಿ ಎತ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕು, ಕಮೆಂಟು, ಶೇರ್ ಮಾಡಿ. ಮತ್ತು ಯಾರಿನ್ನೂ ವಿಡಿಯೋ ನೋಡ್ಕೊಂಡು ಇನ್ನೂ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ, ಒಳ್ಳೆ ಬೆಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.
ಅಲ್ಲಿವರೆಗೂ ಸಿ ಯು ಟಾಟಾ ಬಾಯ್ ಬಾಯ್.